ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ನಿಂಬೆಹಣ್ಣು ಹೊಂದಿದ್ರೆ ಸಾಕು, ನಿಮ್ಮ ಕೂದಲಿನಲ್ಲಿರುವಂಥ ಡ್ಯಾಂಡ್ರಫ್ ಎಷ್ಟೇ ಬಿಳಿ ಕೂದಲು ಇದ್ರೂ ಕೂಡ ಕಪ್ಪಾಗುತ್ತೆ. ಹಾಗಾದರೆ ತಡ ಯಾಕೆ, ಈ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದುಬಿಡುವ. ಎಷ್ಟೋ ಕಡೆ ಮಾರ್ಕೆಟಿಂದ ನಾವು ಹೊರಗಡೆಯಿಂದ ತಂದು ಹೇರಡೆಯನ್ನು ಯೂಸ್ ಮಾಡೋ ಬದಲು ಮನೆಯಲ್ಲೇ ಈ ಒಂದು ಹೋಮ್ ರೆಮಿಡಿನ ನೀವು ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಮಾಡುವಂಥ ಇದನ್ನು ಈ ರೆಮಿಡಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 1 ಗ್ಲಾಸು ನೀರನ್ನು ತಗೊಂಡಿದ್ದೀನಿ. ನೋಡಿ, 1 ಗ್ಲಾಸ್ ನೀರು ಹಾಕಿದೆ. ಇದು ಕುದ್ದು ಅರ್ಧ ಲೋಟ ನೀರು ಬಂದು ಸಾಕಾಗುತ್ತೆ. ಈಗ ನೋಡಿ, ಇಲ್ಲಿ ನಾನು 1 ಸ್ಪೂನಷ್ಟು ಮೆಂತ್ಯಕಾಳನ್ನು ತಗೊಂಡಿದ್ದೀನಿ. ಮೆಂತ್ಯಕಾಳು ಏನಿದೆಯಲ್ಲ, ನಮ್ಮ ಹೇರನ್ನು ತುಂಬಾ ಗಟ್ಟಿಯಾಗಿ ಮಾಡಲಿಕ್ಕೆ, ಸ್ಟ್ರಾಂಗಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ನೋಡಿ, ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ನಮ್ಮ ಕೂದಲಿನ ಕಲರನ್ನು ಬ್ಲ್ಯಾಕ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ವೈಟ್ ಕಲರ್ ಇರೋದನ್ನು ತುಂಬಾ ಬೇಗನೆ ಬ್ಲ್ಯಾಕ್ ಮಾಡುತ್ತೆ. ಗ್ರೇ ಹೇರ್ ಇರೋದನ್ನು ಬ್ಲ್ಯಾಕ್ ಮಾಡಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಟೀ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ಕಲರು ಕೂಡ ನಮ್ಮ ಕೂದಲನ್ನು ಕಪ್ಪು ಕಲರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಾನಿಲ್ಲಿ ಕರಿಬೇವನ್ನು ಹಾಕಿರ್ತೀನಿ. ಕರಿಬೇವನ್ನು ಹಾಗೆ ತಿನ್ನೋದ್ರಿಂದ ಕೂಡ ನಮ್ಮ ಹೇರ್ ತುಂಬ ಸ್ಟ್ರಾಂಗ್ ಆಗಿ, ಬಲಿಷ್ಠವಾಗಿ, ಗಟ್ಟಿಯಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾರೆ. ಹಾಗಾಗಿ ನಾನಿಲ್ಲಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸೀರಮ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಹೇರ್ಸನ್ನು ಗಟ್ಟಿಯಾಗಿ, ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ನಾವು ಸ್ಟವ್ ಮೇಲೆ ಇಟ್ಬಿಟ್ರೆ ಸಾಕು. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕಂದ್ರೆ ಎಷ್ಟು, ನಾವು 1 ಗ್ಲಾಸ್ ನೀರು ಹಾಕಿದರೆ ಅದು ಅರ್ಧ ಗ್ಲಾಸ್ ನೀರು ಬಿಡಬೇಕು. ಕುದ್ದು ಇದು ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಇದು ನಾವು ಸಿರಮ್ ಆಗಿ ಯೂಸ್ ಮಾಡ್ತೀವಿ. ಇದನ್ನು ಕೂದಲಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಕಲರ್ ಯಾವ ಥರ ಬಿಟ್ಕೊಳ್ಳುತ್ತೆ ಅನ್ನೋದನ್ನು. ಈ ಬ್ರೌನ್ ಕಲರ್ ಇರುವಂಥ ಇದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇದು ಫುಲ್ಲು ಬ್ರೌನ್ ಕಲರ್ ಇರೋದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗ್ತಾ ಇದೆ. ಅಲ್ಲಿ ತನಕ ನಾವು ನೀಟಾಗಿ ಕುದಿಸ್ಕೊಳ್ಬೇಕು ಇದನ್ನು. ನಾನು ಇದರಲ್ಲಿ ಹಾಕಿರುವಂಥ ಕರಿಬೇವು, ಮೆಂತೆ, ಹಾಗೆ ಕರಿ ಎಳ್ಳು ಎಲ್ಲ ಕೂಡ ಒಂದು ಕೂದಲಿಗೆ ಒಂದು ಬಲಿಷ್ಠವಾದ, ಸ್ಟ್ರಾಂಗ್ ಆಗಿ ಬೆಳಲಿಕ್ಕೆ ಉತ್ತಮವಾದ ಎಲ್ಲ ಅಂಶಗಳು ಸಿಗ್ತವೆ ಇದರಲ್ಲಿ. ಈ ಮೆಂತೆ ಅಂತೂ ನಮ್ಮ ಕೂದಲನ್ನು ಸಾಫ್ಟಾಗಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಕರಿಬೇವಂತೂ ನಮ್ಮ ಕೂದಲನ್ನು ಸೊಂಪಾಗಿ ಬೆಳೀಲಿಕ್ಕೆ ಹಾಗೂ ನಮ್ಮ ಕೂದಲು ಉದುರುವುದನ್ನು ತಡೆಗಟ್ಟುತ್ತೆ. ಈ ಕರಿ ಎಳ್ಳು ಇದೆಲ್ಲ ಅದರಲ್ಲಿರುವಂಥ ನ್ಯಾಚುರಲ್ ಕಲರು ನಮ್ಮ ಬಿಳಿ ಕೂದಲನ್ನು ಕಪ್ಪಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಟೀ ಪುಡಿ ಇದೆಯಲ್ಲ, ಪುಡಿ ಇಲ್ಲ ಅಂದರೆ ನೀವು ಕಾಫಿ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಇದು ಕೂಡ ನಮ್ಮ ಬ್ರೌನ್ ಆಗಿರುವ ಕೂದಲಾಗಿರ್ಬೋದು, ವೈಟ್ ಆಗಿರುವ ಕೂದಲನ್ನು ನಮ್ಮ ಬ್ಲ್ಯಾಕ್ ಕೂದಲಾಗಿ ಟರ್ನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದ್ರೆ. ಈ ಥರ ಕುದಿಯೋದ್ರಿಂದ ನಾವು ಹಾಕಿರುವಂಥ ಪದಾರ್ಥಗಳಲ್ಲಿರುವಂಥ ಎಲ್ಲ ಅಂಶ ಕೂಡ ಇದರಲ್ಲಿ ಬಿಟ್ಟುಕೊಳ್ಳುತ್ತೆ. ಇದು ನಮ್ಮ ಕೂದಲನ್ನು ಸೊಂಪಾಗಿ ಬೆಳೀಲಿಕ್ಕೆ, ಹಾಗೆ ನಮ್ಮ ಕೂದಲು ಥಿಕ್ನೆಸ್ ಆಗಲಿಕ್ಕೆ, ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಇದನ್ನು ವಾರದಲ್ಲಿ ಒಮ್ಮೆ ಆದರೂ ಯೂಸ್ ಮಾಡೋದ್ರಿಂದ ನಮ್ಮ ಬಿಳಿ ಕೂದಲು ಬ್ರೌನ್ ಆಗಿ ಆಟೋಮೆಟಿಕ್ಕಾಗಿ ಟರ್ನ್ ಆಗುತ್ತೆ. ಬ್ರೌನ್ ಆಗಿ ಆಮೇಲೆ ಬ್ಲ್ಯಾಕ್ ಆಗಿ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನೀವು ಇದೇ ಥರ ವಾರದಲ್ಲಿ ಒಮ್ಮೆ ಆದರೂ ಯೂಸ್ ಮಾಡಿ ಈ ಕಲರನ್ನು. ಇದು ಹೇಗೆ ಯೂಸ್ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಡುವ. ಇದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡುವ. ನಾವು ಹಾಗೆ ತಣ್ಣದಾದಮೇಲೆ ಇದನ್ನು ನಾವು ಸೋಸ್ಕೊಂಡು ಬಿಡುವ. ನೋಡಿ, ಇವಾಗ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ. ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಫಿಲ್ಟರ್ ಮಾಡ್ಕೊಂಡು ಬಿಡ್ತೇನೆ. ಇವಾಗ ನೋಡಿ, ಈ ಒಂದು ಸಿರಮ್ ಇದೆಯಲ್ಲ, ನಮ್ಮ ಕೂದಲನ್ನು ಸಾಫ್ಟಾಗಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಕಪ್ಪಾಗಿರೋ ಕೂದಲು ಒಂದೇ ಸಲ ಅಲ್ಲ, ಸ್ವಲ್ಪ ರೀತಿ ಒಂದೇ ಸಲ ಕಪ್ಪಾಗೋದಿಲ್ಲ. ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಬಿಳಿ ಕೂದಲು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸೋಸ್ಕೊಂಡಾದ್ಮೇಲೆ ನೋಡಿ, ಇದರಲ್ಲಿರುವಂಥ ಎಲ್ಲ ಅಂಶ ಕೂಡ ಹೀಗೆ ಉಳ್ಕೊಂಡಿದೆ. ನಾವು ಇದು ಜಸ್ಟ್ ಈ ಸಿರಮ್ ಅಷ್ಟೇ ಯೂಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫಿಲ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಇದಕ್ಕೆ ನೀವು ತುಂಬ ವೈಟ್ ಹೇರ್ಸ್ ಇದೆ ಅನ್ನೋರು ಮೆಹಂದಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಆಮ್ಲ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ಮೆಹಂದಿ ಪೌಡ್ರ್ ಹಾಕಿದರೆ ನಿಮ್ಮ ಕೂದಲು ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಹಾಕೋದ್ರಿಂದ ನಿಮ್ಮ ಕೂದಲು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ನೋಡಿ, ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ.
ನೋಡಿ, ಮೊದಲಿಗೆ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಇದರಲ್ಲಿ ನಿಂಬೆಹಣ್ಣನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಈ ನಿಂಬೆಹಣ್ಣನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ನಿಂಬೆಹಣ್ಣನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ತಲೆಯಲ್ಲಿರುವಂಥ ತುಂಬ ಡ್ಯಾಂಡ್ರಫ್ ಇರುತ್ತೆ, ಹೊಟ್ಟಾಗಿರುತ್ತೆ, ಹಾಗೆ ಕೂದಲು ಕೂಡ ತುಂಬ ಇಚ್ಚಿಂಗ್ ಆಗ್ತಾ ಇರುತ್ತೆ. ಆವಾಗ ತಲೆಯಲ್ಲೆಲ್ಲ ಹೊಟ್ಟು ಬರ್ತಾ ಇರುತ್ತೆ. ಅಂಥ ಹೊಟ್ಟನ್ನು ಕಡಿಮೆ ಮಾಡಲಿಕ್ಕೆ ಈ ನಿಂಬುವನ್ನು ಒಂದು ಹಾಕ್ಕೊಳ್ಳೋದ್ರಿಂದ, ನೋಡಿ ನಿಂಬು ಇಷ್ಟು ಕಟ್ ಮಾಡಿಕೊಂಡು ನಾವು ಒಂದು ಹೋಳು ನಿಂಬು ಇದರಲ್ಲಿ ಯೂಸ್ ಮಾಡಿದರೆ ಸಾಕಾಗುತ್ತೆ. ತಲೆಯಲ್ಲಿರುವಂಥ ಯಾವುದೇ ಇನ್ಫೆಕ್ಷನ್ ಇದ್ದರೂ ಕೂಡ, ಕೂದಲಲ್ಲಿರುವಂಥ ಸ್ಕಾಲ್ಪಲ್ಲಿರುವಂಥ ಯಾವುದೇ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ ಈ ಒಂದು ಲಿಂಬುವನ್ನು ಯೂಸ್ ಮಾಡೋದ್ರಿಂದ. ಇದರಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದ್ರು ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ, ನೀವು ಸ್ಪ್ರೇ ಬಾಟ್ಲಲ್ಲಿ ಒಂದು ಹಾಕ್ಕೊಂಡು ಇದನ್ನು ನೆಕ್ಸ್ಟ್ ನಾಳೆ ತಲೆ ಸ್ನಾನ ಮಾಡ್ತೀರಂದರೆ ಇವತ್ತು ನೀವು ನೈಟು ಇದನ್ನು ಫುಲ್ಲು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಹೇರ್ಸ್ಗೆಲ್ಲ, ಸ್ಕಾಲ್ಪು, ಹೇರ್ಸು ಫುಲ್ ಎಲ್ಲ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಪ್ಲೈ ಮಾಡಿಕೊಂಡು ನಾಳೆ ಬೆಳಗ್ಗೆ ನೀವು ತಲೆಗೆ ಸ್ನಾನ ಮಾಡಿದ್ರಿ ಅಂದರೆ ನಿಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ, ಹಾಗೆ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗುತ್ತೆ, ಟರ್ನ್ ಆಗುತ್ತೆ. ವೈಟ್ ಕಲರ್ ಇರೋದು ಬ್ರೌನ್ ಕಲರ್ಗೆ ಬರ್ತಾ ಹೋಗುತ್ತೆ, ಕೂಡ ಸಡನ್ನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್, ಇರಿಟೇಷನ್ ಇದ್ರೆ ಕೂದಲಲ್ಲಿ ಕಡಿಮೆ ಆಗುತ್ತೆ. ಈ ಒಂದು ಹೋಮ್ ರೆಮಿಡಿನ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.